ಭಾಳ ಒಳ್ಳೇದಿದೆ. ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗ್ಬೇಕು, ಎಲ್ಲರೂ ಅಣ್ಣ ತಮ್ಮರ ಭಾವನೆಯಿಂದ ಇರಬೇಕು, ಮೇಲು ಕೀಳು ಇರಬಾರ್ದಂತ ಈ ಬಿಲ್ಲನ್ನು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಬರೆದಿದ್ದಾರೆ ಅಂತಂತೆ ನಾವೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಆಯಿತು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಅವರು ಮಾಡಿದ್ದಕ್ಕೆ ನಾನು MLA ಆಗಿದ್ದೀನಿ, ತಾವು ಸ್ಪೀಕರ್ ಆಗಿದ್ದೀರಿ ಮತ್ತು ಇಲ್ಲೆಲ್ಲ ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ಇದು ಒಂದು ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗ್ಬೇಕು ಅಂದರೆ ಒಂದು ವಚನ, ಬಸವಣ್ಣರ ಒಂದು ವಚನ ನೆನಪು ಬರ್ತದೆ ಅಧ್ಯಕ್ಷರೇ. ಇದನ್ನು ನಾವು ಎಲ್ಲರೂ ಪಾಲನೆ ಮಾಡಿದ್ರೆ ಗ್ರಾಮ ಮಟ್ಟದ ಹಿಡಿದು ದಿಲ್ಲಿವರೆಗೆ ಕೂಡ ಎಲ್ಲರೂ ಶಾಂತ ರೀತಿಯಿಂದ ಇರ್ಬೋದು. ಇವನಾರವ ಎಂದೆನಿಸಿದಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಇದೊಂದು ವಚನ ನಾವು ಓದ್ದೇವು ಅಂದ್ರೆ ಯಾವುದೇ ಒಂದು ಮೇಲು ಕೀಳು ಬರಲ್ಲ, ಎಲ್ಲಿ ಅಸ್ಪೃಶ್ಯತೆ ಬರಲ್ಲ, ಎಲ್ಲಿ ಜಗಳ ಆಗಲ್ಲ. ನಮ್ಮ ದೇಶ ಮೊದಲು, ಜಾತಿ ಧರ್ಮ ಎಲ್ಲರೂ ಒಂದಾಗಿರ್ಬೇಕಂತ ಭಾವನೆ ಹೇಳ್ತೀನಿ. ಇನ್ನೊಂದು ನೋವಿನ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.